ನಮ್ಮ ಒಬ್ಬ ಸೈನಿಕನ ಹೊಡೆದ 10 ಜನ ಉಗ್ರಗಾಮಿಗಳನ್ನ ಹೊಡೆದೇ ಹೊಡಿತೀವಿ. ಒಂದ್ಸಲ ಚಾನ್ಸ್ ಕೊಡಿ, ಪಾಕಿಸ್ತಾನನ ವಿಶ್ವದ ನಕ್ಷೆಯಿಂದ ತೆಗೆಯಕ್ಕೆ ರೆಡಿ ಇದ್ದೀವಿ. ಏನೇ ಮಾಡ್ತಿದ್ರು ಪ್ಲಾನ್ ಸಮೇತ ಮಾಡ್ತಾ ಇದ್ದಾರೆ ಹೊರತು ಯಾರು ಒಂದು ಭಯಕ್ಕಾಗಲಿ ಹೆದರಿಕೆಗೆ ಅಲ್ಲ. ನಾವು ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ತೀವಿ, ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಹತ್ರ ಇಲ್ವಾ? ಫೇಸ್ ಟು ಫೇಸ್ ಫೈಟ್ ಮಾಡೋಷ್ಟು ಕೆಪಾಸಿಟಿ ಅವರಲ್ಲಿ ಇಲ್ಲ. ತೋರ್ ಮಾತು ಕೇಳಲಿಲ್ವಾ? ನುಗ್ಗಿ ಹೊಡಿತೀವಿ ಸರ್. ಯಾರ ಟ್ರಂಪ್ ಆಗಲಿ ಇನ್ನೊಂದು ರಷ್ಯಾದಾಗಲಿ ಚೈನಾದ ಹೆದರಿಕೆ ಏನಿಲ್ಲ ಸರ್. ಹುಲಿಗಳ ತರ ಹೊಡಿತಾರೆ ಸರ್. ಇದ್ರಲ್ಲಿ ಎರಡನೇ ವಿಚಾರ ಇಲ್ಲ. ನನ್ನೊಂದಿಗೆ ಮಾಜಿ ಸೈನಿಕ ಮಂಜುನಾಥ್ ಅವರಿದ್ದಾರೆ. ಮಂಜುನಾಥ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಪೆಹಲ್ಗಾಮಲ್ಲಿ ಆದಂತಹ ಉಗ್ರರ ಅಟ್ಟಹಾಸ, ಅದಾದ ನಂತರದಲ್ಲಿ ಪ್ರತಿಕಾರ ನಮ್ಮ ಸೇನೆ ತೀರಿಸಿಕೊಂಡಿರುವಂಥದ್ದು, ಇದು ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸರ್, ನೀವಾಗಲೇ ಮಾಜಿ ಸೈನಿಕರು ಅನ್ನುವಂಥದ್ದನ್ನು ಹೇಳಿದ್ರಿ. ಪೆಹಲ್ಗಾಮಲ್ಲೂ ಕೂಡ ನೀವು ಕರ್ತವ್ಯ ನಿರ್ವಹಿಸಿರಿ ಅಂತ ಹೇಳಿದ್ರಿ. ಉಗ್ರರ ಅಟ್ಟಹಾಸ ಇವತ್ತಿಗೂ ಕೂಡ ಏನೋ ಆ ಒಂದು ನರಿಬುದ್ಧಿಯನ್ನು ಪಾಕಿಸ್ತಾನ ಮಾಡ್ತಿರುವಂಥದ್ದು, ಏನು ಹೇಳ್ತೀರಾ ಅಂತ ಹೇಳಿ. ಸರ್ ನೋಡಿ, ಪೆಹಲ್ಗಾಮ್ ಅಂತಂದರೆ ಒಂದು ಟೂರಿಸ್ಟ್ ಪ್ಲೇಸ್ ಆಗಿತ್ತು. ಅದು ಸಾವಿರಾರು ಜನ ನಮ್ಮ ಇಲ್ಲಿ ಬರೋವಂಥವ್ರು ಏನು ಬರ್ತಾರಲ್ಲ, ಗುಲ್ಮಾರ್ಗು ಪೆಹಲ್ಗಾಮು ಅಂತೂ ತುಂಬ ಉತ್ತಮವಾದ ಜಾಗ, ಅದು ನೋಡೋವಂಥ ಜಾಗ ಆಗಿತ್ತು. ಬಟ್ ಇವರು ಏಕಾಏಕಿ ಬಂದು ನಮ್ಮ ಸಾಧಾರಣ ಜನಗಳ ಮೇಲ್ಗಡೆ ಅವರು ಯುದ್ಧ ಮಾಡಿದ್ದಾರೆ. ಯಾಕೆಂತಂದರೆ ಇವ್ರಿಗೇನು ಅಂತಂದರೆ ಆರ್ಮಿ ಯೂನಿಫಾರ್ಮ್ನಲ್ಲಿ ಬರೋದ್ರಿಂದ ಅದು ಅಷ್ಟು ಬೇಗ ಅವ್ರ ಜನಗಳಿಗೆ ಗೊತ್ತಾಗಿಲ್ಲ. ಇಲ್ಲಾಂತಂದರೆ ಆತಂಕವಾದಿಗಳು ಈ ಒಂದು ಆರ್ಮಿ ಯೂನಿಫಾರ್ಮ್ನವರು ಆಡ್ನಲ್ಲಿ ಅಂತಂದರೆ ಅದರ ಒಂದು ಹಿಂಭಾಗದಲ್ಲಿ ನಿಂತ್ಕೊಂಡು ನರಿ ಥರ ಬಂದು ಅವರು ಅಟ್ಯಾಕ್ ಮಾಡ್ತಾರೆ. ಅದನ್ನು ಬಿಟ್ಟು ಏನಾದರೂ ಮುಂದೆ ಇಂಡಿಯನ್ ಆರ್ಮಿ ಮುಂದೆ ಬಂದಿದ್ದರೆ ಈ ರೀತಿ ಒಂದು ಪ್ರಾಬ್ಲಮ್ಗಳಾಗ್ತಾ ಇತ್ತಿಲ್ಲ. ಯಾಕೆಂತಂದರೆ ಇದು ಹೆಚ್ಚಾಗಿ ಇಲ್ಲಿ ಕೆಲವರು ಹೇಳ್ತಾರೆ ಆರ್ಮಿ ಇತ್ತಿಲ್ಲ ಆ ಜಾಗದಲ್ಲಿ ಅಂದ್ಕೊಂಡು ಕೆಲವೊಂದು ಮಾತುಗಳು ಬರ್ತವೆ. ಯಾಕೆಂತಂದರೆ ಟೂರಿಸ್ಟ್ ಪ್ಲೇಸ್ ಅದು. ಟೂರಿಸ್ಟ್ ಪ್ಲೇಸ್ಗಳಲ್ಲಿ ನಾವು ಹೋಗಿ ಆರ್ಮಿಯವರು ಯಾಕೆಂತಂದರೆ ಸೇಫ್ ಝೋನ್ ಆಗಿ ಇಟ್ಟಿರ್ತೀವಿ ಅದನ್ನು. ಕೆಲವೊಂದು ಸೇಫ್ ಝೋನ್ನಲ್ಲಿ ಈ ಥರ ಅಟ್ಯಾಕ್ ಮಾಡಿದಾಗ ನಾವು ಸಡನ್ನಾಗಿ ನಾವು ಏನೂ ಮಾಡೋಕ್ಕೆ ಬರೋದಿಲ್ಲ. ಯಾವುದೇ ಪ್ಲೇಸನ್ನು ಸಹ ನಾವು ಒಂದೇ ಸಡನ್ನಾಗಿ ಪ್ರತಿಯೊಂದು ಜಾಗವನ್ನು ಕವರ್ ಮಾಡೋಕ್ಕಾಗಲ್ಲ. ಆದರೆ ಆ ಜಾಗ ತುಂಬ ಸೇಫಾಗಿತ್ತು. ಕಾಶ್ಮೀರಿಗಳು ಯಾವಾಗಲೂ ಆ ಜಾಗದಲ್ಲಿ ಬರೋವಂಥ ಬಿಸ್ನೆಸ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ಆ ಜಾಗದಲ್ಲಿ ಯಾರು ತೊಂದರೆಗಳು ಮಾಡ್ತಾಯಿತ್ತಿಲ್ಲ. ಅದೇ ಒಬ್ಬ ಯೂನಿಫಾರ್ಮ್ ಹಾಕೊಂಡು ಆರ್ಮಿಯವನು ಏನಾದರೂ ಆ ಜಾಗಕ್ಕೆ ಹೋದರೆ ಅವ್ರನ್ನ ನೋಡೋ ರೀತಿ ಬೇರೆ ಆಗುತ್ತೆ, ಮತ್ತು ಅವರು ನಮ್ಮ ಮೇಲೆ ಕೋಪ ಮಾಡ್ಕೊತಾ ಇದ್ರು. ಆ ಥರ ಇತ್ತು. ಅದಕ್ಕಾಗಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಆರ್ಮಿಯವರು ಸ್ವಲ್ಪ ದೂರ ಇರ್ತಾಯಿದ್ರು ಸರ್. ಆ ಒಂದು ಕಾರಣದಿಂದ ಅವರು ಇದನ್ನೇ ಅಡ್ವಾಂಟೇಜಾಗಿ ಯೂಸ್ ಮಾಡಿ ಅವರು ಅಟ್ಯಾಕ್ ಮಾಡಿದ್ದು. ಅದಾದ ನಂತರದಲ್ಲಿ ಪ್ರತಿಕಾರ ತೀರಿಸಿಕೊಂಡಿರುವಂಥದ್ದು ಅಂದರೆ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮನ ಅಳಿಸಿದಂತಹ ನರಭಕ್ಷಕರಿಗೆ ಸರಿಯಾದ ತಕ್ಕ ಪಾಠವನ್ನು ಕಲಿಸಿರುವಂಥದ್ದು. 9 ಉಗ್ರರ ಅಡುಗುತಾಣದ ಮೇಲೆ ನಮ್ಮ ಸೇನೆ ದಾಳಿಯನ್ನು ಮಾಡಿ ಪ್ರತಿಕಾರವನ್ನು ತೀರಿಸಿಕೊಂಡಿದ್ದು. ಅದ್ರ ಬಗ್ಗೆ ಹೇಳೋದಾದರೆ ಸರ್ ನೋಡಿ, ಇಲ್ಲಿ ನಾವು ನೋಡೋದೇ ಬೇರೆ ಇರುತ್ತೆ, ವಾರ್ ಫೀಲ್ಡಿನ ರಿಯಾಲಿಟಿನೇ ಬೇರೆ ಇರುತ್ತೆ. ಯಾಕೆಂದರೆ ವಾರ್ ಫೀಲ್ಡಲ್ಲಿ ನಡೀತಾ ಇರೋದೊಂದು ಪ್ರತಿಯೊಂದು ಇಂಚು ನಾವು ಕೊಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಾವು ನೋಡ್ತಿರ್ತೀವಲ್ಲ, ನಾವು ನಮ್ಮ ಜಾಗದಲ್ಲಿ ನಮ್ಮ ಬಗ್ಗೆನೇ ಅಲ್ಲಿ ಟಿ ವಿನಲ್ಲಿ ತೋರಿಸ್ತಾ ಇರ್ತಾರೆ. ಬಟ್ ನಮಗೆ ಗೊತ್ತಿರೋದಿಲ್ಲ ಎಲ್ಲಿಂದ ಅವರು ವಿಡಿಯೋ ಕವರೇಜ್ ಮಾಡ್ತಾ ಇರ್ತಾರೆ ಅಂತ. ನಮ್ಮ ಸೈನಿಕರದ್ದು ಒಂದೇ ಒಂದು ಉದ್ದೇಶ, ಕೊಟ್ಟಿರುವಂತಹ ಒಂದು ಆರ್ಡ್ರ್ಗಳನ್ನ ಫಾಲೋ ಮಾಡಬೇಕು, ನಮ್ಮ ಟಾರ್ಗೆಟ್ನ ಕ್ಲಿಯರ್ ಮಾಡಬೇಕು, ಇಷ್ಟೇ ನಮ್ಮದು ಉದ್ದೇಶ ಇರುತ್ತೆ. ಇಲ್ಲಿ ನಮಗೆ ಗೊತ್ತಿರೋದಿಲ್ಲ, ಮೀಡಿಯಾದಲ್ಲಿ ಬೇರೆ ಬೇರೆ ಥರದ ನ್ಯೂಸ್ಗಳು ಬರ್ತಾ ಇರುತ್ತೆ, ಅದರ ರಿಯಾಲಿಟಿನೇ ಬೇರೆ ಇರುತ್ತೆ. ಸೊ ನಾವೇನು ಅಂತಂದರೆ ಮಾಡಿರೋದು ಅವ್ರು ಒಂದು ಮಾಡೋಣ 10 ಮಾಡ್ತೀವಿ. ನೋಡಿ ಸರ್, ನಮ್ಮ ಮನೆಗೆ ಯಾರಾದರೂ ಕಲ್ಲು ಹೊಡೆದ್ರೆ, ಒಂದು ಸಣ್ಣ ಕಲ್ಲು ಹೊಡೆದ್ರೆ ಅವ್ರ ಮೇಲ್ಗಡೆ ಇಟ್ಟಿಗೆನೇ ಎಸೆಯುವಂಥ ಒಂದು ಜಯಮಾನ ನಮ್ಮದು ಇಂಡಿಯನ್ ಆರ್ಮಿ ಇರೋದು. ಯಾರನ್ನೂ ನಾವು ಋಣಗಳನ್ನ ಇಟ್ಕೊಳ್ಳಲ್ಲ ಸರ್. ಒಂದು ಮಾಡೋಣ 10 ನಾವು ತೀರಿಸ್ತೀವಿ. ನಾವು ನಮ್ಮ ಒಬ್ಬ ಸೈನಿಕನ ಹೊಡೆದ 10 ಜನ ಉಗ್ರಗಾಮಿಗಳನ್ನ ಹೊಡೆದೇ ಹೊಡಿತೀವಿ. ಈಗ 26 ಜನ ನಮ್ಮ ಭಾರತೀಯರು ಏನು ಅವರು ಹತರಾಗಿದ್ದಾರಲ್ಲ, ಅದನ್ನು ಪ್ರತಿಫಲವಾಗಿ ನಮ್ಮ ಆಪರೇಷನ್ ಸಿಂಧೂರ್ ನಡೀತಾ ಇದೆ. ಅವ್ರ ಉಗ್ರಗಳನ್ನ ಪ್ರತಿಯೊಬ್ಬರು ಹುಡುಕಿ ಹೊಡಿತಾ ಇದ್ದೀವಿ. ಇದು ಇಂದಿಗೆ ಸ್ಟಾಪ್ ಆಗೋದಿಲ್ಲ. ಇದು ಕದನ ವಿರಾಮ ಆಗಿರ್ಬೋದು, ಬಟ್ ಇದು ಪುಲಿಸ್ ಸ್ಟಾಪ್ ಅಲ್ಲ ಸರ್. ಇದು ಮಳೆ ಬರೋಕ್ಕಿಂತ ಮೊದಲು ಬರುವಂಥ ಇದು ಒಂದು ಸೈಲೆಂಟ್ ಇದೆ ಅಷ್ಟೇ. ನೀವು ಇದನ್ನು ಅರ್ಥ ಮಾಡ್ಕೊಂತ ಇಲ್ಲ. ಯಾವಾಗ ಬೋರ್ಗರೆದು ಅವ್ರ ಮೇಲೆ ಬೀಳ್ತೀವೋ ಅದು ಗೊತ್ತಿಲ್ಲ. ಪ್ರತಿಯೊಬ್ಬ ಇಂಡಿಯನ್ ಆರ್ಮಿ ಆಗಿರ್ಬೋದು, ಇಲ್ಲ ಎಕ್ಸರ್ವಿಸ್ಮನ್ ಆಗಿರ್ಬೋದು, ಪ್ರತಿಯೊಬ್ಬ ಭಾರತೀಯರ ಒಳಗಡೆ ಕೆಚ್ಚಂಗೆ ಅಂತಂದರೆ ಒಂದ್ಸಲ ಚಾನ್ಸ್ ಕೊಡಿ, ಪಾಕಿಸ್ತಾನನ ಒಂದು ವಿಶ್ವದ ನಕ್ಷೆಯಿಂದ ತೆಗೆಯೋಕ್ಕೆ ರೆಡಿ ಇದ್ದೀವಿ. ಅಷ್ಟು ನಮ್ಮಲ್ಲಿ ದ್ವೇಷ ಇದೆ, ಅವ್ರ ಮೇಲೆ ಕ್ರೋಧ ಇದೆ ಅಂತ ಕುದೀತಾ ಇದೆ. ಆದರೂ ನಾವು ವಿಶ್ವಸಂಸ್ಥೆಗಾಗಲಿ ಮತ್ತು ನಮ್ಮ ಒಂದು ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಲೇಬೇಕು. ನಮಗೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ, ಅವೆಲ್ಲನೂ ನಾವು ಫಾಲೋ ಮಾಡ್ಕೊಂಡು ಸಹ ಅವ್ರು ತಕ್ಕ ಉತ್ತರ ಕೊಡ್ತಾ ಇದ್ದೀವಿ. ಎಸ್ ಸರ್, ಇನ್ನು ಕದನ ವಿರಾಮ ಅಂತ ಹೇಳುವಾಗ ಪಾಕಿಸ್ತಾನ ಮತ್ತು ಭಾರತ ಮಧ್ಯದಲ್ಲಿ ಮಧ್ಯಸ್ಥಿಕೆ ಮಾಡೋಂಥ ಅವಶ್ಯಕತೆ ಟ್ರಂಪಿಗೆ ಇತ್ತ ಅನ್ನುವಂತಹ ಚರ್ಚೆಗಳಾಗ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಸರ್? ಆಸೆ ಸೋಲ್ಜರ್ ಆಗಿ ನಾವು ಥಿಂಕ್ ಮಾಡಬೇಕು ಅಂತಂದ್ರೆ, ಒಬ್ಬ ಕಾಮನ್ ಮ್ಯಾನ್ ಆದಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ಒಂದು ರಕ್ತ ಕುದಿಯುತ್ತೆ. ಯುದ್ಧ ನಡೀತಾ ಇತ್ತು, ಯುದ್ಧ ನೀವು ಸಡನ್ನಾಗಿ ನಿಲ್ಲಿಸ್ಬಿಟ್ರಿ ಅಂದ್ಕೊಂಡು. ಕೆಲವೊಂದು ವಾರ್ ಪ್ಲಾನ್ ಅಂತ ಬರುತ್ತೆ ಸರ್. ವಾರ್ ಪ್ಲಾನ್ಗಳನ್ನ ಎಲ್ಲರ ಮುಂದೂ ಮಾಡೋಕ್ಕಾಗೋದಿಲ್ಲ. ಇಲ್ಲ ಎಲ್ಲರ ಮುಂದೆ ತೊಗೊಂಡೋಗಿ ಮೀಟಿಂಗ್ ಮಾಡಿ ಅಂದರೆ ಮಾಡೋಕ್ಕಾಗೋದಿಲ್ಲ. ವಾರ್ ಪ್ಲಾನ್ ಅಂತಂದರೆ ವಾರ್ ರೂಮ್ಸಲ್ಲಿ ಮಾಡೋಂಥ ಪ್ಲಾನ್ಗಳು, ಅಲ್ಲಿ ಅದಕ್ಕೆ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅಂತಂದರೆ, ಆ ಜಾಗದಲ್ಲಿ ಪಕ್ಕದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದವ್ರಿಗೆ ಇನ್ನೊಬ್ರು ತಿಳಿಯೋದಿಲ್ಲ. ಆ ಪ್ಲಾನ್ಗಳಿರುತ್ತೆ. ಅದು ಏನೇ ಮಾಡ್ತಿದ್ರು ಪ್ಲಾನ್ ಸಮೇತ ಮಾಡ್ತಾಯಿದ್ದಾರೆ ಹೊರತು ಅದು ನೀವು ತಿಳಿದಂಗೆ ಯಾರೋ ಒಂದು ಭಯಕ್ಕಾಗಲಿ ಹೆದರಿಕೆಗೆ ಅಲ್ಲ. ನೋಡಿ, ಮಧ್ಯಸ್ಥಿಕೆ ಮಾಡ್ತಾಯಿದ್ದಾರೆ ಅಂತಂದರೆ 2 ನ್ಯೂಕ್ಲಿಯರ್ ವೆಪನ್ ಇರೋವಂಥ ದೇಶ ಇದು. ಯಾವುದೇ ನ್ಯೂಕ್ಲಿಯರ್ ಬಂತು ಅಂತಂದ್ರೂ ತೆಗೆದ್ರೂ ಪ್ರಪಂಚಕ್ಕೆ ಒಂದು ಕಷ್ಟ ಇದೆ.
ಮತ್ತು ಬಣಗಳು ಸೃಷ್ಟಿಯಾಗುತ್ತೆ, ಥರ್ಡ್ ವರ್ಲ್ಡ್ ವಾರ್ ಆಗೋಂಥದ್ದು ಚಾನ್ಸ್ಗಳಿರ್ತವೆ. ಸೊ ಇಲ್ಲಿ ನ್ಯೂಕ್ಲಿಯರ್ ಏನಂತಂದರೆ ಪಾಕಿಸ್ತಾನದ ಬೇಸ್ಗಳ ಮೇಲೆ ನಮ್ಮ ಒಂದು ಇಂಡಿಯನ್ ಏರ್ಫೋರ್ಸ್ ಅಟ್ಯಾಕ್ ಮಾಡಿದಾಗ ಎಷ್ಟೋ ಒಂದು ನ್ಯೂಕ್ಲಿಯರ್ ಒಂದು ಜಾಗಗಳನ್ನ ಅದು ಧ್ವಂಸ ಮಾಡಿದೆ, ಅವ್ರು ತುಂಬ ಲಾಸು ಮಾಡಿದ್ದಾರೆ. ಬಟ್ ಅದನ್ನೆಲ್ಲ ಓಪನ್ ಆಗಿ ಮೀಡಿಯಾದಲ್ಲಿ ಅವ್ರು ಕೊಡೋದಿಲ್ಲ. ಯಾಕೆಂತಂದರೆ ಎಷ್ಟೇ ಪ್ರಾಬ್ಲಮ್ ಇದ್ರೂ ಅವ್ರು ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಅವರು ಪಾಕಿಸ್ತಾನ ಮೀಡಿಯಾ ಹೇಳೋ ಪ್ರಕಾರ ಹೇಗಿದೆ ಅಂತಂದರೆ ಬೆಂಗಳೂರಿನಲ್ಲಿ ನಮ್ಮ ಪೋರ್ಟನ್ನು ಧ್ವಂಸ ಮಾಡಿದ್ದೀವಿ ಅಂತಾರೆ, ಬೆಂಗಳೂರಿನಲ್ಲಿ ಸಮುದ್ರ ಎಲ್ಲಿದೆ, ಅವ್ರ ಪೋರ್ಟ್ ಎಲ್ಲಿಂದ ಬರಬೇಕು, ಈ ಥರನೂ ಸಹ ಅವ್ರು ಹೇಳಿಕೆ ಅವ್ರು ಕೊಡ್ತಾರೆ. ಆದರೂ ಸಹ ಅವರ ಒಂದು ಬೊಗಳಿಕೆಗೆ ಏನಂತಂದರೆ ನಾವು ನ್ಯೂಕ್ಲಿಯರ್ ವೆಪನ್ನ ಯೂಸ್ ಮಾಡ್ತೀವಿ, ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಹತ್ರ ಇಲ್ವಾ? ಈಗ ಆಲ್ರೆಡಿ ನಾವು ಒಂದು ಸಣ್ಣ ಪೆಲ್ಗಾಮ್ನಲ್ಲಿ 26 ಜನನ ಕೊಂದಿದ್ದಕ್ಕೆ ನಾವು ಅವ್ರನ್ನ ಪೂರ್ತಿಯಲ್ಲಿ ದೀಪಾವಳಿ ಮಾಡಿದ್ದೀವಿ. ದೀಪಾವಳಿ ಬರೋಕ್ಕಿಂತ ಮೊದಲೇ ದೀಪಾವಳಿ ನಾವು ಮಾಡ್ತಾಯಿದ್ದೀವಿ. ದೀಪಾವಳಿ ಎಲ್ಲ ನೆಕ್ಸ್ಟ್ ಬಂತು ಅಂತ ನರಸಂಹಾರನೇ ಆಗುತ್ತೆ. ನೋಡಿ, ಒಬ್ಬ ಸೋಲ್ಜರ್ ಆಗಿ ಎರಡೂ ಕಡೆ ಸಾವು ನೋವುಗಳು ನಮಗೂ ಅದು ನೋವಿರುತ್ತೆ. ಒಂದು ವೇಳೆ ಮುಂದಿನ ಸೋಲ್ಜರ್ ಸತ್ತು ನಾವು ಸಲ್ಯೂಟ್ ಮಾಡ್ತೀವಿ, ಯಾಕೆಂದರೆ ಅದು ನಮ್ಮ ಇಂಡಿಯನ್ ಆರ್ಮಿ ಒಂದು ರೂಲ್ಸ್ ಆ ಥರ ಇದೆ. ನಾವು ಯಾರೂ ನಾವು ಅಷ್ಟೇ ನಾವು ಮರ್ಯಾದೆ ಕೊಡ್ತೀವಿ. ಆ ಜನಗಳಿಗೆ ನಮ್ಮ ಬಗ್ಗೆ ಆ ಒಂದು ವಾರ್ ಬಗ್ಗೆ ಒಂದು ಸರಿಯಾದ ಶಿಸ್ತಿಲ್ಲ ಅಂತ ಅಂದಾಗ ನರಿ ಬುದ್ಧಿ ಥರ ಮುಂದೆ ಸೋತ್ರು ಅಂತ ಹೇಳ್ತಾರೆ. ಕದಮ ಇರಾನ್ ಆದ ತಕ್ಷಣ ಮತ್ತೆ ಅವರು ಅಟ್ಯಾಕ್ ಮಾಡಿದ್ದಾರೆ. ಪಾಕಿಸ್ತಾನದವರು ಕಾರ್ಗಿಲ್ 99 ಕಾರ್ಗಿಲ್ ವಾರ್ನಲ್ಲೂ ಸಹ ಸೇಮ್ ಇದನ್ನೇ ಮಾಡಿದರು. ಅವ್ರು ಏನು ಮಾಡಿದರು ಅಂತಂದರೆ ತಮ್ಮ ಪೋಸ್ಟ್ಗಳ ಬಿಟ್ಟು ವಾಪಸ್ ಓಡೋಗ್ತಾರೆ. ರಾತ್ರಿ ಮತ್ತು ಮುಂಜಾನೆ ಟೈಮ್ನಲ್ಲಿ ಕತ್ತಲಲ್ಲಿ ಗೊತ್ತಿಲ್ಲದ ರೀತಿ ಬಂದು ಮತ್ತೆ ವಾಪಸ್ ಅಟ್ಯಾಕ್ ಮಾಡ್ತಾರೆ. ಹಾವಿನ ರೀತಿ ಅವರು ಅಟ್ಯಾಕ್ ಮಾಡ್ತಾರೆ. ಅವರು ಫೇಸ್ ಟು ಫೇಸ್ ಫೈಟ್ ಮಾಡೋ ಅಷ್ಟು ಕೆಪಾಸಿಟಿ ಅವರಲ್ಲಿಲ್ಲ. ಅವರಲ್ಲಿ ಇರೋಂಥ ವೆಪನ್ಸ್ಗಳು ಆ ರೀತಿ ಇದೆ. ನಮ್ಮಲ್ಲಿರುವಂತಹ ದಕ್ಷವಾಗಿರುವಂಥ ಇಂಡಿಯನ್ ಆರ್ಮಿ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಹಿಮ್ಮೆಟ್ಟೋದಕ್ಕೆ ಎಲ್ಲ ಥರದ ಸೌಕರ್ಯಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂಥ ಭಯಪಡೋದೇನಿಲ್ಲ. ಭಾರತೀಯರು ನೀವು ನಿಶ್ಚಿಂತಾಗಿರಿ, ನಿಮ್ಗೆ ಏನೂ ಆಗೋದು ನಾವು ನೋಡ್ಕೊತೀವಿ ನಾವು. ಓಕೆ, ಮಾಜಿ ಸೈನಿಕರು ಅಂತ ಹೇಳುವಾಗ ಈ ಪ್ರಶ್ನೆ ನಾನು ಕೇಳಬೇಕು ಅಂತ ಅನಿಸ್ತು. ಟ್ರಂಪ್ ಅವರ ಒಂದು ಒತ್ತಡಕ್ಕೆ ಮೋದಿಯವರು ಮಣಿದ್ರ ಅಂತೇಳಿ ಅನ್ಸತ್ತಾ? ಏನು ಹೇಳ್ತೀರಾ ನೀವು ಒಬ್ಬರು ಮಾಜಿ ಸೈನಿಕರಾಗಿ? ಸರ್, ಇದನ್ನು ನೋಡಿ ಹೇಳಿದೆ, ಟ್ರಂಪ್ ಇರ್ಬೋದು, ಟ್ರಂಪ್ ಗೆಲ್ಲ ಕಾರಣನೇ ಮೋದಿ ಅವ್ರನ್ನ ಹೆಸರು ಗೆದ್ದಿದ್ದಾರೆ. ನಾವು ಯಾವುದೇ ಒಂದು ರಾಜಕೀಯ ಪಕ್ಷದ ಪರವಾಗಿ ಅಲ್ಲಿ ವ್ಯಕ್ತಿಯ ಪರವಾಗಿ ಹೇಳ್ತಾ ಇಲ್ಲ. ಈಗ ನಾವೊಂದು ಯುದ್ಧ ಸಮಯ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕು. ಇಲ್ಲಿ ಮೋದಿ ಆಗಲಿ ಇನ್ನೊಬ್ಬರಾಗಲಿ ಲೀಡ್ರ್ಗಳಲ್ಲ, ನನ್ನ ದೇಶ ಫಸ್ಟು, ದೇಶದ ನಾಯಕ ಈಗ ಮೋದಿ. ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈಗ ಈ ಜಾಗದಲ್ಲಿ ಇನ್ನೊಬ್ಬ ಯಾವುದೇ ವ್ಯಕ್ತಿ ಆಗಲಿ, ನಾನಿರಲಿ ನೀವಿರಲಿ, ನಾವೀಗ ಒಬ್ಬ ಮನೆಯ ಮಾಲೀಕ, ಮನೆಯ ಒಬ್ಬ ಹಿರಿಯ ಏನಾರು ಒಂದು ಡಿಸಿಷನ್ ತೊಗೊತಾ ಇದ್ದಾನೆ ಅಂತಂದರೆ ನಾವು ಕಣ್ಣು ಮುಚ್ಚಿ ಅದಕ್ಕೆ ಅವ್ರ ಡಿಸಿಷನ್ಗೆ ನಾವು ಅಲೋ ಮಾಡಬೇಕು, ಮುಂದೆ ಹೋಗಬೇಕು. ಇದು ನಾವೇ ಕಿತ್ತಾಡೋ ಜಾಗ ಅಲ್ಲ, ಟೈಮ್ ಅಲ್ಲ. ಮೋದಿಯವರು ಡಿಸಿಷನ್ ತಗೊಂಡು ಆಗಿದೆ ಸರ್. ಈಗ ತಗೊಂಡಾದ್ಮೇಲೆ ಮತ್ತೆ ಅದನ್ನು ನಾವು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಸರಿಯಾದ ಉತ್ತರನ ಕೊಡಬೇಕು ನಾವೀಗ. ಅವರು ಕೊಟ್ಟಿದ್ದಾರೆ ಅಂತಂದರೆ ಏನಾದ್ರು ಬಲವಾದ ಕಾರಣ ಇಲ್ಲದಲ್ಲಿ ಯಾರೂ ಏನೂ ಮಾಡೋಕ್ಕೋಗೋದಿಲ್ಲ. ನೋಡಿ, ಇರ್ಬೋದು ಈಗ ಅಮೇರಿಕಾದಲ್ಲಿ ನ್ಯೂಕ್ಲಿಯರ್ ಒಂದು ಪ್ಲಾಂಟ್ಸ್ಗಳಿದ್ದಾವೆ, ನ್ಯೂಕ್ಲಿಯರ್ ವೆಪನ್ಸ್ಗಳಿದ್ದಾವೆ. ಆ ಜಾಗಕ್ಕೆ ಈಗ ಟೈಮ್ ಸಿಕ್ಕಿದಾಗ, ಕದನ ವಿರಾಮ ಸಿಕ್ಕಿದಾಗ ಅಮೇರಿಕದ ಸೈನ್ಯ ಇಲ್ಲ UN ಪೀಸ್ ಕೀಪಿಂಗ್ ಒಂದು ಸೈನ್ಯ ಇರುತ್ತೆ. ಪ್ರಪಂಚದಲ್ಲಿ 195 ದೇಶಗಳ ಸೇರಿ ಒಂದು UN ಮಾಡ್ಕೊಂಡಿದ್ದೀವಿ. ಅಲ್ಲೊಂದು ಆರ್ಮಿಗಳಿರುತ್ತೆ. ನಮ್ಮ ಇಂಡಿಯನ್ ಆರ್ಮಿಯೂ ಸಹ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಎಲ್ಲ ದೇಶದ ಆರ್ಮಿನೂ ಇದೆ ಅದರಲ್ಲಿ. ಅವ್ರೇನು ಮಾಡ್ತಾರೆ, ಇಂಥ ಒಂದು ಪ್ರಾಬ್ಲಮ್ ಬರ್ದಂಗೆ, ನ್ಯೂಕ್ಲಿಯರ್ ವೆಪನ್ಗಳು ಯೂಸ್ ಮಾಡ್ದಂಗೆ ಇಲ್ಲಿ ಅಂದ್ಕೊಂಡು ಏನು ಮಾಡ್ತಾರೆ, ಅಮೇರಿಕದಿಂದ ಒಂದು ಸೈನ್ಯ ಬರುತ್ತೆ, UN ಸೈನ್ಯ ಬಂದು ಆ ಜಾಗನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಆವಾಗ ಏನು ಅಂತ ಒಂದು ಕಡೆಯಿಂದ ನಮಗೆ ಪ್ಲಸ್ ಪಾಯಿಂಟ್ ಅಲ್ಲ, ಇದನ್ನು ಯಾರೂ ಹೇಳಲ್ಲ, ಇದನ್ನು ತಿಳ್ಕೊಂಡಿಲ್ಲ. ಇದನ್ನು ಅಂಥ ಜಾಗದಲ್ಲಿ ನಮಗೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತೂ ಅವ್ರು ಮಾತು ಕೇಳಲಿಲ್ವಾ, ನುಗ್ಗಿ ಹೊಡಿತೀವಿ ಸರ್. ನ್ಯೂಕ್ಲಿಯರ್ ಬಾಂಬ್ ನೋಡಿರಿ, ನಾವು ಸೋಲ್ಜರ್ಗಳು ನಾವು ಯಾವುದಕ್ಕೂ ಹೆದರೋದಿಲ್ಲ. ಯಾಕೆಂತಂದರೆ ಯೂನಿಫಾರ್ಮ್ ಹಾಕಿದ ಮೇಲೆ, ಯೂನಿಫಾರ್ಮು ಹಾಕಿದ್ದೀವಿ, ಅನ್ನ ತಿಂತಾಯಿದ್ದೀವಿ ಅಂತಂದರೆ ಅದಕ್ಕೆ ಋಣ ತೀರಿಸ್ಕೊಳ್ಳೋಕೆ ಸಿಕ್ಕೋದು ಒಂದೇ ಒಂದು ಚಾನ್ಸ್ ಲೈಫ್ನಲ್ಲಿ. ಸೊ ಸಿಕ್ಕಿದಾಗ ನಾವು ಮಾಡೇ ಮಾಡ್ತೀವಿ. ನಮ್ಮ ಸೈನಿಕರು ಹುಲಿಗಳ ಥರ ಹೊಡಿತಾರೆ ಸರ್. ಇದರಲ್ಲಿ ಎರಡನೇ ವಿಚಾರ ಇಲ್ಲ. ಯಾರ ಟ್ರಂಪ್ ಆಗಲಿ, ಇಲ್ಲೊಂದು ರಷ್ಯಾದಾಗಲಿ, ಚೈನಾದ ಹೆದರಿಕೆ ಏನಿಲ್ಲ ಸರ್. ಯಾರೇ ಬಂದರೂ ನಾವು ಎಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಯಾವುದೇ ಒಂದು ಭಯ ಇಲ್ಲ. ಯಾವುದು ಟ್ರಂಪ್ ಒಂದು ಮಾಡ್ತಿರೋದೇನು ಅಂತಂದರೆ ದೇಶದ ಪ್ರಪಂಚದಲ್ಲಿ ಶಾಂತಿ ಇರಬೇಕು, ಥರ್ಡ್ ವರ್ಲ್ಡ್ ವಾರ್ ಆಗಬಾರ್ದು ಅಂತ ಅನ್ನೋ ಉದ್ದೇಶಕ್ಕೆ. ಪಾಕಿಸ್ತಾನ ಹಾಳಾಗಿರೋದು ದೇಶ ಸರ್. ಅದ್ರಲ್ಲಿ ಏನಿದೆ ಅದ್ರಲ್ಲಿ ಎಕನಾಮಿನಲ್ಲಿ. ನಮ್ಮ ದೇಶ, ನಾವು ಎಕನಾಮಿಲಿ ರೈಸ್ ಆಗ್ತಿರೋ ದೇಶ, ನಾವು ಇನ್ನೂ ಬೆಳಿಬೇಕು ಹೊರತು ನಾವು ನಮ್ಮನ್ನು ಹಾಳು ಮಾಡ್ಕೊಂಬಾರ್ದು. ಬಟ್ ಹಂಗಂತ ಹೇಳಿ ನಮ್ಮ ದೇಶಕ್ಕೆ ಯಾರು ಅಡಚಣೆ ಮಾಡಿದ್ರು ಅದನ್ನು ಬಿಡಲ್ಲ ಸರ್ ನಾವು. ನೋಡಿ, ಇಷ್ಟು ದಿನ ಆತಂಕ ನಡೀತಾನೆ ಇತ್ತು. ಮೋದಿಯವರು ಏನು ಹೇಳಿದ್ದಾರೆ, ಇನ್ನು ಯಾವುದೇ ಕಾರಣಕ್ಕೆ ಒಂದು ಆತಂಕಿ ಹಮ್ಲ ನಮ್ಮ ಮೇಲೆ ಆಯಿತು ಅಂತಂದರೆ ನಾವು ಬಿಡೋದಿಲ್ಲ, ಮತ್ತೆ ನುಗ್ಗಿ ಹೊಡಿತೀವಿ ಅಂದ್ಕೊಂಡು ಇಂಡಿಯನ್ ಆರ್ಮಿಗೆ ಫ್ರೀಯಾಗಿ ಚಾನ್ಸ್ ಕೊಟ್ಟಿದ್ದಾರೆ ಸರ್. ಏನೇ ನೀವು ಓನ್ ಡಿಸಿಷನ್ ತೊಗೊಳ್ಳಿ ಅಂದ್ಕೊಂಡು. ಸೊ ಈಗ ಯಾವುದೇ ಥರದ ಪರಮಾಧಿಕಾರ ಕೊಟ್ಟಿದ್ದಾರೆ ಅಂತಂದರೆ ಅದು ನಮ್ಮ ಒಂದು ಹೆಮ್ಮೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ನಮ್ಮ ಒಂದು ಹಿಸ್ಟ್ರಿನಲ್ಲಿ ಫಸ್ಟ್ ಟೈಮ್ ಈ ಥರ ಸಿಕ್ಕಿರೋದು ಸರ್. ಸೊ ಹಾಗಾಗಿ ಇದೇನೇ ಆಗ್ತಿದ್ರದ್ದು ಒಂದು ಒಳ್ಳೆಯದೇ ಆಗ್ತಾಯಿದೆ. ಬಟ್ ನನ್ನ ಆಸೆನೂ ಅದನ್ನೇ, ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಈ ಒಂದು ಉತ್ತರ ಹೇಗಿರಬೇಕು ಅಂತಂದರೆ, ಮತ್ತೊಮ್ಮೆ ಪಾಕಿಸ್ತಾನ ಭಾರತದ ವಿರುದ್ಧ ತಲೆ ಎತ್ತಿ ನಿಲ್ಲಬಾರ್ದು, ಯಾವುದೇ ಥರದ ಅಟ್ಯಾಕ್ ಮಾಡೋಕ್ಕೆ 1000 ಸಲ ಯೋಚನೆ ಮಾಡಬೇಕು. ಈಗ 26 ಜನ ನಮ್ಮ ಏನು ಭಾರತೀಯರ ಒಂದು ಜೀವ ಹೋಗಿದೆಯಲ್ಲ, ಆ ಜೀವ ಇನ್ನು ಒಬ್ಬರದು ಸಹ ಹೋಗಬಾರ್ದು. ಅದು ನನ್ನ ಆಸೆ ಸರ್. ಕೊನೆಯದಾಗಿ ನಮ್ಮ ಹೆಮ್ಮೆಯ ಯೋಧರಿಗೆ, ಸೈನಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ನೋಡಿ, ನಾನು ಒಬ್ಬ ಯೋಧ, ಈಗ ಮಾಜಿ ಯೋಧನಾಗಿದ್ದೀನಿ. ನನ್ನ ಆಸೆ ಏನು ಅಂತಂದರೆ, ನನ್ನ ಹುಲಿಗಳು ಯಾವಾಗಲೂ ಎಲ್ಲಿದ್ದರೂ ಚೆನ್ನಾಗಿರ್ತಾರೆ. ನಾನು ಯೋಧರಿಗಿಂತ ಮೊದಲು ನಮ್ಮ ಜನತೆ ಕೇಳೋದೇನು ಅಂತಂದರೆ, ಅವರ ಮನೆಗಳಿಗೆ, ಅವ್ರ ಮನೆಯವ್ರಿಗೆ ಮತ್ತು ಅವ್ರಿಗೆ ಏನು ಅಂತಂದರೆ ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ.
ನಿನಗೆ ಒಂದೇ ಒಂದು ನೀವೇನೂ ಕೊಟ್ಟಿಲ್ಲ ಅಂದ್ರೂ ನೀನು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಹೆಮ್ಮೆ ಇದೆ, ನೀನು ಮುಂದೆ ನುಗ್ಗಪ್ಪ, ನಿಮಗೆ ಏನೇ ಅದು ನಿನ್ನ ತಂದೆ ತಾಯಿಗಳು ನಮ್ಮ ತಂದೆ ತಾಯಿ ಥರ ನೋಡ್ಕೊತಾ ಇರ್ತೀವಿ ನೀನು ಬರೋವರೆಗೂ ಅನ್ನೋ ಒಂದು ಭರವಸೆ ಅವ್ರು ಕೊಟ್ಟರೆ ಅವರು ಇನ್ನೂ ಒಂದು ಜೋಶಿನಲ್ಲಿ ಹೋಗಿ ಯುದ್ಧ ಮಾಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಯೋಧ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.